ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಟರ್ ಮಾರ್ಕು ಯಾವ ಥರ ಇರುತ್ತೆ, ವಿಡಿಯೋ ಒಂದು ಕ್ರಿಯೇಟ್ ಮಾಡಿದ್ಮೇಲೆ ವಾಟರ್ ಮಾರ್ಕ್ ಇರುತ್ತೆ. ವಾಟರ್ ಮಾರ್ಕು ಯಾವ ಥರ ಇರುತ್ತೆ, ಅದನ್ನು ರಿಮೂವ್ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಮೊದಲಿಗೆ ನಾನು ಈ ಶಾರ್ಟ್ ಟಾಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಿದ್ಮೇಲೆ ವಿಡಿಯೋ ಮೇಲೆ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವುದಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ತೋರಿಸುತ್ತೆ. ನಾನು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ, ಅರ್ಥ ಆಯ್ತಲ್ವಾ? ಇವಾಗ ಇಲ್ಲಿ ವಾಟರ್ ಮಾರ್ಕ್ ಬಂದಿದೆ. ಈ ಥರ ವಿಡಿಯೋನ ಕ್ರಿಯೇಟ್ ಮಾಡ್ತಾಯಿದ್ರೆ ವಾಟರ್ ಮಾರ್ಕ್ ಬರುತ್ತೆ. ವಾಟರ್ ಮಾರ್ಕ್ ನೀವು ವಿಡಿಯೋನ ಮತ್ತೆ ಈ ಆ್ಯಪಿಂದ ಡೌನ್ಲೋಡ್ ಮಾಡಿಕೊಂಡ್ರು ವಾಟರ್ ಮಾರ್ಕ್ ಇರುತ್ತೆ. ವಾಟರ್ ಮಾರ್ಕ್ ಎಲ್ಲಿರುತ್ತೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ವಾಟರ್ ಮಾರ್ಕ್, ಅರ್ಥ ಆಯ್ತವ? ಇದು ಈ ಆ್ಯಪ್ನ ಲೋಗೋ ಆಗಿರುತ್ತೆ. ಇದನ್ನು ರಿಮೂವ್ ಮಾಡಿ ಯೂಟ್ಯೂಬಲ್ಲಿ ಯಾವತ್ತೇ ಆಗಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯೂಟ್ಯೂಬ್ ಆಲ್ಗೋರಿದಮ್ ಇದನ್ನು ಅಂಡರ್ಲೈನ್ ಮಾಡಿ ವಿಡಿಯೋನ ರೆಫರ್ ಮಾಡಲ್ಲ. ಜನಗಳಿಗೆ, ಆಡಿಯನ್ಸ್ಗೆ ನೋಡೋದಕ್ಕೆ ಇದು ರೆಫರ್ ಮಾಡಲ್ಲ. ಆದ್ದರಿಂದ ವಾಟರ್ ಮಾರ್ಕ್ ರಿಮೂವ್ ಮಾಡಿಬಿಟ್ಟೆ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಫ್ರೀಯಾಗಿ ವಾಟರ್ ಮಾರ್ಕ್ ರಿಮೂವ್ನ ಯಾವ ಥರ ಮಾಡಬೇಕಂದ್ರೆ, ಇನ್ಶಾಟ್ ಮೇಲ್ಗಡೆ ನೋಡಿ, ಇಲ್ಲಿ ಇನ್ಶಾಟ್ ಮೇಲ್ಗಡೆ ಇಂಟು ಮಾರ್ಕಲ್ಲ ಐತಲ್ಲ, ಇಂಟು ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಕ್ಲಿಕ್ ಮಾಡಿದ್ರೆ ಫ್ರೀ ರಿಮೂವ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 1 2 ಆ್ಯಡ್ ಬರುತ್ತೆ. ಅದನ್ನು ನೋಡಿ ಕಂಪ್ಲೀಟ್ ಮಾಡಿದ್ರೆ ವಾಟರ್ ಮಾರ್ಕ್ ಕಂಪ್ಲೀಟಾಗಿ ನೀವು ಮಾಡಿರೋ ವಿಡಿಯೋದಲ್ಲಿ ವಾಟರ್ ಮಾರ್ಕ್ ಬರೋಲ್ಲ. ಯಾವ ಥರ ಅದು ಹೇಗಿರುತ್ತೆ ಅಂತ ತೋರಿಸಿ ನೋಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಫುಲ್ಲಾಗಿ ಕ್ಲೀನಾಗಿ ಅದು ಹೋಗೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನನಗೆ ಆ್ಯಡ್ ಬರಿಲ್ಲ ಇದು, ಯಾಕಂದರೆ 27 ಸೆಕೆಂಡ್ಸ್ ಇರೋದ್ರಿಂದ ಇದು ಆ್ಯಡ್ ಬರಿಲ್ಲ. ಅರ್ಥ ಆಯ್ತಾ? ಇವಾಗ ಇಲ್ಲಿ ವಾಟರ್ ಮಾರ್ಕ್ ಇಲ್ಲ ನೋಡಿ, ವಿಡಿಯೋ ಪ್ಲೇ ಮಾಡ್ತಾಯಿದ್ದೀನಿ, ವಾಟರ್ ಮಾರ್ಕ್ ಇಲ್ಲ. ಈ ಥರ ಮಾಡಿಬಿಟ್ಟು ನೀವು ಇಲ್ಲಿ ಮೇಲುಗಡೆ ಎಕ್ಸ್ಪೋರ್ಟ್ ಐತಲ್ಲ, ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಕ್ವಾಲಿಟಿ ಕೇಳುತ್ತೆ. ಯಾವ ಟೈಪಲ್ಲಿ ಕ್ವಾಲಿಟಿ ಬೇಕು ಅಂದ್ಬಿಟ್ಟು ಕೇಳುತ್ತೆ. ನೀವು ಕ್ವಾಲಿಟಿನ ಮೆನ್ಷನ್ ಮಾಡಿದ್ರೆ ಈ ಥರ ನಿಮ್ಗೆ ಯಾವ ಕ್ವಾಲಿಟಿಯಲ್ಲಿ ಬೇಕು ಅಂತ ಕೇಳುತ್ತೆ. ನೀವು ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿಗೆ ಇದು ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮೇಲೆ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಗೆ ಹೋಗಿ ಕೂತ್ಕೊಂಡಿರುತ್ತೆ. ಅಲ್ಲಿಂದ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.